5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಈ ವೇಳೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. TV9 ಆಪರೇಷನ್ ಫುಟ್ಪಾತ್ನ ಬಗ್ಗೆ ಪ್ರತ್ಯಕ್ಷ ವರದಿ ನೀಡಿದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡೋಣ. ಕಣ್ಣೀರಿಡ್ತಿರೋ ವೃದ್ಧೆ, ನಡು ರಸ್ತೆಯಲ್ಲೇ ಕುಳಿತು ಪ್ರತಿಭಟಿಸ್ತಿರೋ ಮಹಿಳೆಯರು, ಅಧಿಕಾರಿಗಳ ಜೊತೆ ವಾಗ್ವಾದ, ವಿರೋಧದ ಘೋಷಣೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಅಂದುಕೊಂಡಷ್ಟು ಸುಲಭ ಅಲ್ಲ. ಇಲ್ಲಿ ವ್ಯಾಪಾರ ಮಾಡೋದು ಬಡ ವ್ಯಾಪಾರಿಗಳೇ. ಹೀಗಾಗಿ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ಆಕ್ರೋಶ, ಹತಾಶೆ, ಹಿಡಿ ಶಾಪ ಇದ್ದಿದ್ದೆ. ಇವತ್ತಿನ ಕಾರ್ಯಾಚರಣೆಯ ಜಾಗದಲ್ಲಿ TV9 ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಗ್ರೌಂಡ್ ರಿಪೋರ್ಟ್ 1 ಮೆಜೆಸ್ಟಿಕ್. ಅಂಗಡಿ ತೆಗೆದ್ರೆ ನಾವೇನು ಕಳ್ಳತನ ಮಾಡಬೇಕಾ ಎಂದ ವ್ಯಾಪಾರಿಗಳು. ಮೆಜೆಸ್ಟಿಕ್ ಸುತ್ತಮುತ್ತ ಇವತ್ತು ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ GBA ವಿರುದ್ಧ ವ್ಯಾಪಾರಿಗಳು ನಡು ರಸ್ತೆಯಲ್ಲೇ ನಿಂತು ಆಕ್ರೋಶ ಹೊರಹಾಕಿದ್ರು. TV9 ಜೊತೆಗೆ ಮಾತನಾಡಿದ ಕೆಲವರು ಅಂಗಡಿ ತೆಗೆದ್ರೆ ನಾವೇನು ಕಳ್ಳತನ ಮಾಡಿ ಬದುಕಬೇಕಾ ಅಂತ ಪ್ರಶ್ನಿಸಿದ್ರು. ಯಾವುದೇ ರೀತಿಯಂತ ಮುನ್ಸೂಚನೆಯನ್ನ ಕೊಡದೇನೆ ಇವರು ಈ ರೀತಿ ತೆರವು ಮಾಡ್ತಿರೋದು ತಪ್ಪು ಅಂತಕ್ಕಂತ ಆಕ್ರೋಶಕ್ಕೆ ಈಗ ಮುಂದಾಗಿರೋ ಏನಿಲ್ಲ ಸರ್, ನ್ಯಾಯ ತೀರ್ಮಾನ ಒಂದೇ ಇರಬೇಕು. ಎತ್ತಿದ್ರೆ ಬೆಂಗಳೂರಿಗೆ ಫುಲ್ ಫುಟ್ಪಾತ್ ಎತ್ಬಿಡಿ ಸರ್. ಇಲ್ಲ ಅಂತಂದ್ರೆ ನಾವೆಲ್ಲ ಇಲ್ಲ ಕಳ್ತನ ಮಾಡ್ಬೇಕು, ಇಲ್ಲ ಕೂಲಿ ಇರ್ತು ಮಾಡಕ್ಕಾರ. ನಾವು ನೋಡಿ ಎಲ್ಲಿ ಏನ್ ಕೂಲಿ ಮಾಡಿದ್ರೆ ಎಷ್ಟು ಸಂಪಾದನೆ ಕೊಡ್ತೀರಾ? ಒಂದ್ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಕೊಡ್ಬೋದಾ? ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ನಾವೇನ್ ಸರ್ ನಾವು ಸಾಕ್ಲಿ? ಕೊಟ್ಟಿಲ್ಲ ಸರ್, ಮಾಹಿತಿನೇ ಕೊಟ್ಟಿಲ್ಲ. ಏಕಾಏಕಿ ಬಂದು JCB ತಗೊಂಡ್ ಬಂದ್ರು ಸರ್. ಏಕಾಏಕಿ ಬಂದಿದ್ದು, ಮಾಹಿತಿ ಕೊಟ್ಟಿಲ್ಲ. ಕೇಳಪ್ಪ, ಮಾಹಿತಿ ಕೊಟ್ರೇನಪ್ಪ? ಒಂದ್ ರೆಫರ್ ಕೊಟ್ಟಿಲ್ಲ ಸರ್. ಸರ್ ಸಾಧ್ಯ ಆಗಲ್ಲ ಸರ್. ಸರ್ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಸರ್. ಈ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಡೆಗೆ ಬೆಣ್ಣೆ. ಒಬ್ರು ಪರ್ಮಿಷನ್ ಅಂತ ಅವ್ರು ಬಿಡೋದಂತೆ, ಇನ್ನೊಂದ್ ಕಡೆ ಎತ್ತಿಸೋದಂತೆ. ಇದು ಯಾವ ಪರ್ಮಿಷನ್ ಸರ್? ಗ್ರೌಂಡ್ ರಿಪೋರ್ಟ್ 2 ಮುನಿರೆಡ್ಡಿ ಪಾಳ್ಯ. ಅಂಗಡಿ ತೆರವು ವಿರೋಧಿಸಿ ಪಾಲಿಕೆ ವಿರುದ್ಧ ವ್ಯಾಪಾರಿಗಳ ಆಕ್ರೋಶ. ಬೆಂಗಳೂರು ಉತ್ತರ ಪಾಲಿಕೆಯ ಮುನಿರೆಡ್ಡಿ ಪಾಳ್ಯದಲ್ಲಿಯೂ ತೆರವು ಕಾರ್ಯಾಚರಣೆ ನಡೆಯಿತು. ಇಲ್ಲಿನ ವ್ಯಾಪಾರಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈಗ ನಿಮಗೆ ತೋರಿಸ್ತೀನಿ, ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿರುವಂತಹ ಮುನ್ನಡ್ಡಿ ಪಾಳ್ಯ, ಈ ಒಂದು TV ಟವರ್ ಬಳಿ ಬರುವಂತಹ ಈ ಮುನ್ನಡ್ಡಿ ಪಾಳ್ಯ ಏನಿದೆ, ಸ್ಕೂಲಿಂದ ಹಿಡಿದು ಪೆಟ್ರೋಲ್ ಬಂಕ್ ವರೆಗೂ ಎಲ್ಲವನ್ನು ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆ ಮಾಡಿದ್ರೆ. ಈ ಒಂದು ಫುಟ್ಪಾತ್ ಪ್ರತಿನಿತ್ಯ ವ್ಯಾಪಾರಸ್ಥರು ತುಳ್ತಾ ಇತ್ತು. ಹೀಗಾಗಿ ಎಲ್ಲರೂ ಕೂಡ ತೆರವು ಮಾಡಿ ಬೇರೆ ಕಡೆ ಕಳಿಸಿದ್ದಾರೆ. ಮತ್ತು ಬಂದು ತೆರವು ಮಾಡಿದ್ದಾರೆ. ನಿಮ್ಗೆ ಏನು ಸಿಬ್ಬಂದಿಗೆ ನೀವು ಏನು ಹೇಳಿದ್ರು ಅವ್ರು ಬಂದು ನಿಮ್ಮ ಹತ್ರ? ಹೇಳಿಲ್ಲ, ಯಾರು ಏನು ಹೇಳಿಲ್ಲ ಸರ್. ಬಂದು ಗಾಡಿ ಎತ್ತನ ಹೇಳ್ತಾರೆ ಸರ್. ಯಾರು ಏನು ನಮ್ಮ ಮುಂದೆ ಹೇಳಿಲ್ಲ, ಹಿಂದೆ ಹೇಳಿಲ್ಲ, ಯಾರು ಏನು ಹೇಳಿಲ್ಲ ಸರ್. ಹೇಳ್ಬೇಕು. ಇವಾಗ ಯಾಕೆ ಹೇಳ್ತಾರೆ? ಇವಾಗ ಆ ಕಾಲ 45 ವರ್ಷ ಆಯ್ತು ನಾನು ಬಂದು ಇಲ್ಲಿ. 45 ವರ್ಷ ಈ ಬಿಲ್ಡಿಂಗ್ ಎಲ್ಲ ಇಲ್ಲ, ಮಿಲಿಟರಿ ಇದೆಲ್ಲ ಇಲ್ಲ. ನಾನು ಬಂದು ಇಲ್ಲಿ ಕುತ್ಕೊಂಡೆ ಟೈಮ್ಲ. ಇವಾಗ ಬೇಡ ಅಂತಾರೆ. ಯಾರು ಇರ್ತಾರೆ? ಬೆಳಗ್ಗೆ ತೆರವು ಕಾರ್ಯಾಚರಣೆ ನಡೆಸಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಇದೇ ಜಾಗದ ರಸ್ತೆಯಲ್ಲಿ ಅಂಗಡಿಗಳು ತಲೆ ಎತ್ತಿದ್ವು. ಮುನ್ನಡ್ಡಿ ಪಾಳ್ಯ ವ್ಯಾಪ್ತಿಯಲ್ಲಿದ್ದೀನಿ. ಮುನ್ನಡ್ಡಿ ಪಾಳ್ಯ ವ್ಯಾಪ್ತಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ಅಷ್ಟೇ ಬಂದು GBA ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಂದು ಇದೆಲ್ಲನ ತೆರವು ಮಾಡಿ ಟ್ರ್ಯಾಕ್ಟರ್ಗಳಲ್ಲಿ ಎಲ್ಲವನ್ನು ಕೂಡ ತುಂಬಿಸ್ಕೊಂಡು ಹೋಗಿದ್ರು. ಇವರೆಲ್ಲರೂ ಕೂಡ ಖಾಲಿ ಮಾಡಿಸಿದ್ರು. ಇವರೆಲ್ಲರೂ ಕೂಡ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಇದೀಗ ಅದೇ ಜಾಗದಲ್ಲಿ ಫುಟ್ಪಾತ್ ಬಿಟ್ಟು ರಸ್ತೆ ಏನು ಪಕ್ಕದಲ್ಲೇ ಈಗ ಮತ್ತೆ ಫುಟ್ಪಾತ್ ಅಂಗಡಿಗಳನ್ನು ಎತ್ತಿರುವಂತ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಇದು ಬಿಟ್ಟು ನಮ್ಗೆ ಬೇರೆ ಸ್ಥಳ ಇಲ್ಲ, ಹೀಗಾಗಿ ನಾವು ಇಲ್ಲೇ ಆಗ್ತೀವಿ ಅಂತ ಒಂದ್ ಕಡೆ GBA ಅವರು ಕಾರ್ಯಾಚರಣೆ ಮಾಡ್ತಾ ಇದ್ರೆ ತೆರವು ಮಾಡಿದ್ರು. ಮತ್ತೊಂದು ಕಡೆ ಇದೇ ವ್ಯಾಪಾರಸ್ಥರು ಹಠ ಹಿಡಿದು ಮತ್ತೆ ಈಗ ಫುಟ್ಪಾತ್ ಬಿಟ್ಟು ರಸ್ತೆಗೆ ಬಂದಿದ್ದಾರೆ. ಗ್ರೌಂಡ್ ರಿಪೋರ್ಟ್ 3 ಚಾಮರಾಜಪೇಟೆ. ಕಟ್ಟಡ ಸಾಮಗ್ರಿಯು ತೆರವು, ಅಂಗಡಿಗಳು ಎತ್ತಂಗಡಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದ್ರು. GBA ಕಾರ್ಡ್ ಕೊಟ್ಟಿದ್ರು, ತೆರವು ಮಾಡಲಾಗಿದೆ ಅಂತ ವ್ಯಾಪಾರಿಗಳು ಅಳಲು ತೋಡಿಕೊಂಡ್ರು. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲೂ ಕೂಡ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಒತ್ತುವರಿ ತೆರವು ಕಾರ್ಯಾಚರಣೆ. ಈಗಾಗಲೇ ನೋಡ್ತಾ ಇದ್ದೀರಾ, ಏನು ಇಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಇಟ್ಟಿಗೆ, ಜಲ್ಲಿ, ಮಣ್ಣನ್ನು ಕೂಡ ಫುಟ್ಪಾತ್ ಮೇಲೆ ಇಡೋಂಗಿಲ್ಲ ಅಂತ ಹೇಳಿ ಅದನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. ಅದನ್ನ ಟ್ರ್ಯಾಕ್ಟರ್ ಅಲ್ಲಿ ಕೂಡ ಎತ್ಕೊಂಡು ಹೋಗೋ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟವರು ಆ ಒಂದು ಜಲ್ಲಿ ಮತ್ತೆ ಆ ಒಂದು ಇಟ್ಟಿಗೆಯನ್ನ ಒಳಗಡೆ ತೆಗೆದುಕೊಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೂಡ ಈಗ ರಸ್ತೆಯಲ್ಲಿ ಬಂದು ಅಸಮಾಧಾನ ಹೊರಾಗ್ತಿದ್ರೆ ID ಕಾರ್ಡ್ ಅನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ. ಏನಂತಂದ್ರೆ ನಮಗೆ ID ಕಾರ್ಡ್ ಕೂಡ BBMPನೇ ಕೊಟ್ಟಿತ್ತು, ಬಟ್ ಆದ್ರೆ ಈಗ ಅವರೇ ಬಂದು ತೆರವು ಮಾಡ್ತಾ ಇದ್ದಾರೆ. ನಾವೀಗ ವ್ಯಾಪಾರ ಎಲ್ಲಿ ಮಾಡಬೇಕು? ಹಲವು ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ತಾ ಜೀವನ ಕೊಟ್ಕೊಂಡಿದ್ರಿ. ಅವರೇ ಅಧಿಕೃತವಾಗಿ ID ಕೊಟ್ಟಿದ್ರು, ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು, ಸೊ ವ್ಯಾಪಾರ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ರು.
ಗ್ರೌಂಡ್ ರಿಪೋರ್ಟ್ 4 ಮಲ್ಲೇಶ್ವರಂ. ಫುಟ್ಪಾತ್ನಿಂದ ಅಂಗಡಿ ತೆಗೆದ ವ್ಯಾಪಾರಿಗಳು. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಅನೇಕ ವ್ಯಾಪಾರಿಗಳು ಫುಟ್ಪಾತ್ನಿಂದ ಅಂಗಡಿಗಳನ್ನ ಹಿಂದಕ್ಕೆ ತೆಗೆದುಕೊಂಡ್ರು. ಹೀಗಿದ್ರೂ ಅಧಿಕಾರಿಗಳು ಮತ್ತೆ ಫುಟ್ಪಾತ್ಗೆ ಬರುವಂತಿಲ್ಲ ಅಂತ ಎಚ್ಚರಿಕೆ ಕೊಟ್ರು. ಬೆಂಗಳೂರಿನ ಮಲ್ಲೇಶ್ವರಂ ಸಂಪಿಗೆ ರಸ್ತೆ ಅಲ್ಲೂ ಕೂಡ ಆಗ್ತಾ ಇದೆ ಕಾರ್ಯಾಚರಣೆ. ನನಗೆ ನಿಜವಾಗಿ ತೋರ್ತಾ ಇದ್ದೀನಿ. ಅಂದ್ರೆ ಈ ಒಂದು ವಿಚಾರ ತಿಳಿದು ಒಂದಷ್ಟು ವ್ಯಾಪಾರಿಗಳು ಈಗಾಗಲೇ ತಮ್ಮ ಅಂಗಡಿಗಳನ್ನ ಎತ್ಕೊಂಡಿದ್ದಾರೆ, ಫುಟ್ಪಾತ್ ಮೇಲಿಂದ ಎತ್ಕೊಂಡಿದ್ದಾರೆ. ಸೊ ಆದ್ರೂ ಕೂಡ ಕಾರ್ಯಾಚರಣೆ ಶುರುವಾಗಿದೆ. ಯಾರ್ಯಾರು ಫುಟ್ಪಾತ್ ಅಲ್ಲಿ ಇದ್ದಂತ ಅಂಗಡಿಗಳನ್ನ ಎತ್ತಿಟ್ಕೊಂಡಿದ್ದಾರೆ ವಾಪಸ್ ಯಾವುದೇ ಕಾರಣಕ್ಕೂ ಅವರು ಫುಟ್ಪಾತ್ಗೆ ಬರೋ ಹಾಗಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಸ್ಥಳದಲ್ಲಿ ಈಗಾಗಲೇ AEE ಮಾರ್ಷಲ್ಸ್ ಇದ್ದಾರೆ, ಸ್ಥಳೀಯ ಮಟ್ಟದ ಅಧಿಕಾರಿಗಳಿದ್ದಾರೆ, ಆರೋಗ್ಯ ಅಧಿಕಾರಿಗಳು ಕೂಡ ಸಮನ್ವಯದಿಂದ ಕೆಲಸ ಮಾಡಿ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಜಿಬಿಎ ಅಧಿಕಾರಿಗಳು ಫುಟ್ಪಾತ್ಗಳನ್ನೇ ವ್ಯಾಪಾರ ಕೇಂದ್ರವಾಗಿಸಿಕೊಂಡಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ. ಅನೇಕ ಕಡೆಗಳಲ್ಲಿ ಪಾದಚಾರಿ ಮಾರ್ಗಗಳನ್ನ ಅಂಗಡಿ ಮುಕ್ತ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.